ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಾಡಿ ಡಿಟಾಕ್ಸ್ ಮಾಡೋದಕ್ಕೆ 2 ನ್ಯಾಚುರಲ್ ಡ್ರಿಂಕ್ಗಳನ್ನು ಹೇಳ್ತಾ ಇದ್ದೀನಿ. ಅಂದರೆ ನಮ್ಮ ದೇಹದಲ್ಲಿ ಸೇರಿಕೊಂಡಿರುವಂತಹ ಕೆಲವೊಂದು ಕಲ್ಮಶಗಳು ಅಥವಾ ಕೆಲವೊಂದು ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕೋದಕ್ಕೆ ಹೆಲ್ಪ್ ಆಗುವಂತಹ 2 ನ್ಯಾಚುರಲ್ ಡ್ರಿಂಕ್ಗಳು. ಅದು ಯಾವುದು, ಹೇಗೆ ಮಾಡೋದು ಅಂತ ತಿಳ್ಕೊಬೇಕಂತ ಹೇಳಿದರೆ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಪ್ರತಿದಿನ ತಿನ್ನುವಂತಹ ಆಹಾರ, ಕುಡಿಯುವಂತಹ ನೀರು, ಅದೇ ರೀತಿ ಹವಾಮಾನದಲ್ಲಿ ಏರಿಳಿತ ಅಥವಾ ನಮ್ಮ ನಿದ್ದೆಯಲ್ಲಿ ಹೆಚ್ಚು ಕಡಿಮೆ, ಇದೆಲ್ಲ ರೀಸನ್ನಿಂದ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆಗುತ್ತೆ. ಅಂತ ಹೇಳಿದರೆ ಕೆಲವೊಂದು ವಿಷಕಾರಿ ಪದಾರ್ಥಗಳು ಸೇರಿಕೊಳ್ಳುತ್ತೆ ಅಥವಾ ಕಲ್ಮಶಗಳು ಶೇಖರಣೆ ಆಗುತ್ತೆ. ಇದರಿಂದಾಗಿ ನಾವು ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ಗಳನ್ನು ಎದುರಿಸಬೇಕಾಗುತ್ತೆ. ನಾರ್ಮಲಿ ಹೇಳೋದಂತ ಹೇಳಿದರೆ ಅಲರ್ಜಿಗಳಾಗುತ್ತೆ, ಸ್ಕಿನ್ ಅಲರ್ಜಿ ಇರಬಹುದು, ಥ್ರೋಟ್ ಇನ್ಫೆಕ್ಷನ್, ಈ ಥರ ಎಲ್ಲ ಕೆಲವೊಂದು ಸಮಸ್ಯೆಗಳಾದರೆ, ಕಫ, ಈ ಥರ ಸಮಸ್ಯೆಗಳಾದರೆ. ಇನ್ನೊಂದು ಕಡೆ ಬಾಡಿಯಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ಅದು ಒಂದು ಫ್ಯಾಟ್ ಥರ ಶೇಖರಣೆಯಾಗಿ ನಮ್ಮ ದೇಹದ ತೂಕ ಕೂಡ ಜಾಸ್ತಿ ಆಗುತ್ತೆ. ಸೊ ನಾವು ಈ ಥರ ಟಾಕ್ಸಿನ್ಸ್ ಏನು ನಮ್ಮ ದೇಹದಲ್ಲಿರುತ್ತೆ, ಕಲ್ಮಶಗಳನ್ನು ಹೊರಗೆ ಹಾಕಲಿಲ್ಲ ಆದರೆ ಅದರಿಂದ ಇನ್ನೂ ಗಂಭೀರ ಸಮಸ್ಯೆಗಳನ್ನು ನಾವು ಕೆಲವೊಮ್ಮೆ ಎದುರಿಸಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ದೇಹದಲ್ಲಿರುವ ಕಲ್ಮಶಗಳನ್ನು ಹೊರಗೆ ಹಾಕೋದಕ್ಕೆ ಅಥವಾ ಬಾಡಿ ಡಿಟಾಕ್ಸ್ ಮಾಡೋದಕ್ಕೆ 2 ನ್ಯಾಚುರಲ್ ಡ್ರಿಂಕ್ಸ್ಗಳನ್ನು ಹೇಳ್ತಾ ಇದ್ದೀನಿ. ಒಂದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳೋದಾದರೆ, ಇನ್ನೊಂದು ರಾತ್ರಿ ಮಲಗುವ ಮುಂಚೆ ತೊಗೊಳ್ಳೋದು. ಸೊ ಆ 2 ಡಿಟಾಕ್ಸ್ ಮಾಡುವಂತಹ ನ್ಯಾಚುರಲ್ ಡ್ರಿಂಕ್ಗಳನ್ನು ಈಗ ಹೇಳ್ತಾ ಹೋಗ್ತೀನಿ, ನೋಡ್ಕೊಂಬರೋಣ ಬನ್ನಿ. ಸೊ ಮೊದಲನೇದು ನಾನು ಹೇಳ್ತಾ ಇರೋದು, ಇದು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳುವ ಅಭ್ಯಾಸ ಮಾಡಿಕೊಳ್ಬೇಕು. 1 ಲೋಟ ಆಗುವಷ್ಟು ಬೆಚ್ಚಗಿನ ನೀರು ತೊಗೊಳ್ಬೇಕು. ತುಂಬ ಬಿಸಿ ನೀರು ಕೂಡ ಬೇಡ, ಬೆಚ್ಚಗಿನ ನೀರು ಖಾಲಿ ಹೊಟ್ಟೆಯಲ್ಲಿ ಕುಡಿದಷ್ಟು ಕೂಡ ನಮ್ಮ ದೇಹದಲ್ಲಿರುವ ಕಲ್ಮಶಗಳನ್ನು ಹೊರಗೆ ಹಾಕೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇವಾಗ ನಾನು ಈ 1 ಲೋಟ ಆಗುವಷ್ಟು ನೀರಿಗೆ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕ್ತಾ ಇದ್ದೀನಿ. ನೀವು 1 ಕಡಿ ಫುಲ್ ಹಾಕಬೇಕಾಗತ್ತೆ. ನಿಂಬೆಹಣ್ಣು ಕೂಡ ಹಾಗೆ ನಮ್ಮ ದೇಹದಲ್ಲಿ ಏನು ವಿಷಕಾರಿ ಅಂಶಗಳು ಇದ್ದರೆ ಅಥವಾ ಟಾಕ್ಸಿನ್ಸ್ ಎಲ್ಲ ಇದ್ದರೆ ಹೊರಗೆ ಹಾಕೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು. ಸೊ ಅರ್ಧ ನಿಂಬೆಹಣ್ಣಿನ ರಸವನ್ನು ಹಾಕಿದ್ದೀನಿ. ಇದಕ್ಕೆ ಒಂದು 4 ಕಾಳು ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ. ಕಲ್ಲುಪ್ಪು ಕೂಡ ಹಾಗೆ ನಮ್ಮ ಜೀರ್ಣಶಕ್ತಿಗೆ ಹೆಲ್ಪ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಿಂದಾಗಿ ಏನಾಗುತ್ತೆ, ನಾವು ಕೆಲವೊಮ್ಮೆ ತಿಂದಂತಹ ಆಹಾರದಲ್ಲಿ ಏನಾದರೂ ವಿಷಕಾರಿ ಅಂಶಗಳು ಎಲ್ಲ ಇದ್ದರೆ ಅದೆಲ್ಲ ಹೊರಗೆ ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು ಇದು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಟಾಕ್ಸಿನ್ಸನ್ನು ಹೊರಗೆ ಹಾಕೋದಕ್ಕೆ ಅಥವಾ ಬಾಡಿ ಡಿಟಾಕ್ಸ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ 2ನೇದನ್ನು ಹೇಳ್ತಾ ಇದ್ದೀನಿ. ಇದನ್ನು ಪ್ರತಿದಿನ ರಾತ್ರಿ ಊಟ ಆದಮೇಲೆ ಮಲಗುವ ಮುಂಚೆ ಕುಡಿಯುವ ಅಭ್ಯಾಸ ಮಾಡ್ಕೊಳ್ಬಹುದು. 1 ಲೋಟ ಆಗುವಷ್ಟು ಬಿಸಿ ಹಾಲನ್ನು ತೊಗೊಳ್ಬೇಕು. ಬಿಸಿ ನಿಮಗೆ ತುಂಬ ಇಷ್ಟ ಆಗಲ್ಲ ಅಂತಾದರೆ ಬೆಚ್ಚಗಿನ ಹಾಲು ತೊಗೊಂಡ್ರೂ ಕೂಡ ಸಾಕಾಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಬೇಕು. ಚಿಟಿಕೆ ಅರಿಶಿನ ಹಾಕಿದರೂ ಸಾಕು. ಅರಿಶಿನದಲ್ಲಿ ಆ್ಯಂಟಿಬ್ಯಾಕ್ಟೀರಿಯಲ್ ಗುಣ ಎಲ್ಲ ಇರೋದ್ರಿಂದ ನಮ್ಮ ದೇಹದಲ್ಲಿ ಏನು ಕೆಟ್ಟ ಬ್ಯಾಕ್ಟೀರಿಯಾಗಳೆಲ್ಲ ಸೇರಿಕೊಂಡಿದ್ರೆ ಅದರಿಂದಾಗಿ ನಮಗೆ ಏನಾದರೂ ಪ್ರಾಬ್ಲಮ್ ಎಲ್ಲ ಆಗ್ತಿದ್ರೆ ಅದನ್ನು ದೂರ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಆಗಿರುವಾಗಲೇ ಕುಡಿಬೇಕು. ಇದರಿಂದಾಗಿ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಿದ್ದರೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಎಲ್ಲ ಕೂಡ ಕಡಿಮೆ ಆಗುತ್ತೆ. ಸೊ ಇದು ಕೂಡ ಒಂದು ರೀತಿಯಲ್ಲಿ ನಮ್ಮ ದೇಹದಲ್ಲಿರುವ ಟಾಕ್ಸಿನ್ಸ್ ಅಥವಾ ಬ್ಯಾಡ್ ಬ್ಯಾಕ್ಟೀರಿಯಾ ಎಲ್ಲ ಇದ್ದರೆ ಅದನ್ನು ಹೊರಗೆ ಹಾಕೋದಕ್ಕೆ ಕೂಡ ತುಂಬ ಹೆಲ್ಪ್ ಮಾಡುವಂಥದ್ದು. ಈ 2 ನ್ಯಾಚುರಲ್ ಡ್ರಿಂಕ್ಗಳು ತುಂಬ ಈಸಿಯಾಗಿ ನಾವು ಮಾಡ್ಬೋದಾದಂಥದ್ದು ಪ್ರತಿದಿನ. ಸೊ ಇದನ್ನು ನಾವು ಒಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ, ರುಟೀನ್ ಮಾಡ್ಕೊಂಡ್ಬಿಟ್ರೆ, ಪ್ರತಿದಿನ ಕುಡಿಯೋದನ್ನು ನಾವು ತುಂಬಾ ಆರೋಗ್ಯವಂತರಾಗಿ ಇರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಡಿಟಾಕ್ಸ್ ಮಾಡೋದಕ್ಕೆ ನ್ಯಾಚುರಲ್ ಡ್ರಿಂಕ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.